ಇಡೀ ತಂಡ ಇಲ್ಲಿ ಲೆಫ್ಟಲ್ಲಿ ಇದೆಯಲ್ಲ, ಇಡೀ ತಂಡ ನನ್ನ ಬೆನ್ನಿಂದ ಯೂರಿನ್ ಮಾಡ್ತಾಯಿದ್ದಾರೆ, ಟಾಯ್ಲೆಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡೋ ಹಂಗೂ ಇಲ್ಲ, ಬಿಡೋಂಗೂ ಇಲ್ಲ, ಹಂಗಿದೆ. ಆ್ಯಕ್ಚುಲಿ ಇದನ್ನು ಆದರೂ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ? ಈ ಇಂದಿರಾ ಕ್ಯಾಂಟೀನ್ ಲೇಡಿ ಇದ್ದಾಳಲ್ಲ, 600 ರೂಪಾಯಿ ಸಾಲದ್ದು ದಸರಾ ಧನಲಕ್ಷ್ಮಿ ಮತ್ತು ಸರ್ಜಾ ಸಾಲ ಇಮೇಜ್ ಫಾರ್ಮುಲಾ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕೆಲಸ ಮಾಡಿತ್ತಲ್ಲ ಆ ಅಮ್ಮನ ಜೊತೆ ಕಿರಿಕ್ ಮಾಡ್ಕೊಂಡು ಮೇಲಿಂದ, ಅಂದರೆ ಅಲ್ಲಿಗೆ ಹೋಗಲ್ಲ ಅಂತ ಡಿಕ್ಲೇರ್ ಮಾಡಿ ನಾನು ಇದು ಏನೋ ಗಡೀಪಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೆ ಅಂತ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗಿಂದ ಅದರ ಸ್ಪೆಷಲಿ ವಾಟ್ಸಪ್ಪಲ್ಲಿ ಒಬ್ಬ ವ್ಯಕ್ತಿ ಅವಾಚ್ಯ ಶಬ್ದಗಳೆಲ್ಲ ಬೈದು ವಾಟ್ಸಪ್ ಕಳಿಸಿದ್ನಲ್ಲ. ಸೊ ಅದಾದಮೇಲಿಂದ ಪಾಸ್ಟ್ 2 ಡೇಸಿಂದ ಹೆವಿ ಯೂರಿನ್ ಮಾಡೋದು, ಹೆಂಗಸರು ಅದುವೆ. ಯಾವ ಮಟ್ಟಿಗೆ ಅಂದರೆ ಇಲ್ಲಿ ಕುತ್ಕೊಂಡಿದ್ನಲ್ಲ, ಇಲ್ಲಿ ನನ್ನ ಮುಂದೆ ಪಾಸ್ ಆಗ್ತಾ ಇದ್ದಾರಲ್ಲ, ಇಲ್ಲಿ ಪಾಸಾಗೋ ಮಳೆ ಬಂದಿದೆ ಅನ್ನೋ ಕಾರಣಕ್ಕೆ ಮಂಡಿಯಿಂದ ಮೇಲಿಗೆ ಸೀರೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಅವ್ರು ಒಳ ವಸ್ತ್ರ ಕಾಣಬೇಕು ಆ ಮಟ್ಟಿಗೆ ಸೀರೆ ಎತ್ಕೊಂಡು ಹೋಗ್ತಾಯಿದ್ರು. ಆ್ಯಕ್ಚುಲಿ ಕವರ್ ಮಾಡೋಕ್ಕೆ ನನಗೆ ಭಯ ಆಗೋಯ್ತು, ನಾನೇ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಇಲ್ಲಿ ಯಾವ ಮಟ್ಟಿಗೆ ಆಗಿದೆ ಅಂದರೆ ಯೂರಿನ್ ಬಂದು ಪಕ್ಕದಲ್ಲಿ ಹೋಗ್ತಾರೆ. ಆ್ಯಕ್ಚುಲಿ ನಾನು ಪರಶುರಾಮ ದೇವಸ್ಥಾನದಲ್ಲಿ ಒಂದು ಸರಿ ಫೋರ್ಸ್ಗೆ ಕುಳಿತ್ಕೊಂಡಿದ್ದಾಗ ಫೋರ್ಸ್ ವ್ಯಾನಲ್ಲಿ ಬಂದಾಗ ಟೆಂಪೋ ಟ್ರಾವೆಲ್ ಇರುತ್ತಲ್ಲ, ಅದರಲ್ಲಿ ಬಂದವರು ಒಂದು ಸರಿ ಹೋಗಿದ್ರು. ಅದ್ರ ಬಗ್ಗೆ ನಾನು ಆ್ಯಕ್ಚುಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೆ. ಅದು ಪೊಲೀಸರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಅವಾಗ ನನ್ನ ಹತ್ರ ಬಹುಶಃ ಫೋನ್ ಇರಲಿಲ್ವೋ ಏನೋ, ಸರಿಯಾಗಿ ನೆನಪಿಲ್ಲ, ಒಟ್ಟಲ್ಲಿ ನಡೆದಿತ್ತು. ಸೊ ಅದಾದಮೇಲೆ ಹೆಂಗಸರುಗಳು ಏನು ಅಷ್ಟೊಂದು ಕಾಟ ಕೊಟ್ಟಿರಲಿಲ್ಲ. ಈಗ ಪಾಸ್ಟ್ 2 ಡೇಸಿಂದ ಹೆಂಗಸರು ಯಾವ ಮಟ್ಟಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ, ನಾನು ಎಲ್ಲಿ ಕೂತ್ಕೋತೀನಿ ಅಲ್ಲಿ ಬಂದು ಟಾಯ್ಲೆಟ್ ಮಾಡೋದು, ಅವ್ರ ಬಟ್ಟೆಗಳಲ್ಲಿ ಎತ್ಕೊಂಡು ಒಳ ವಸ್ತ್ರ ತೋರಿಸ್ಕೊಂಡು ಹೋಗೋದು ಹೆಂಗಸರು. ನಾನು ಅದನ್ನು ಕ್ಯಾಪ್ಚರ್ ಮಾಡೋಂಗೂ ಇಲ್ಲ, ಬಿಡೋಂಗೂ ಇಲ್ಲ. ಬಹುಶಃ ಇದೆಲ್ಲ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ, ನಾನು ಯಾರು ನನ್ನ ಅಕ್ಕಪಕ್ಕ ಈಗ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿ ಗಲಾಟೆ ಮಾಡಿದಾರಲ್ಲ, ಹಾಗೆ ಸೇಮ್ ಅದೇ ರೀತಿ ನಾನು ಕೆಲಸ ಮಾಡ್ಬೇಕಾದ್ರೆ ಚೆಕ್ ಅಂತ ಬಂದುಬಿಟ್ಟು ನನ್ನ ಮೊಬೈಲ್ ಇಸ್ಕೊಂಡು ಕೆಲಸ ಮಾಡಿ, ಅಥವಾ ನನ್ನ ಮೊಬೈಲಲ್ಲಿ ತೆಗೆದುಬಿಟ್ಟು ನವೀನ್ ಹಿಂಗೆ ಬರೀ ಲೇಡೀಸ್ಗಳನ್ನ ಕವರ್ ಮಾಡ್ತಾಯಿದ್ದಾನೆ, ಲೇಡೀಸ್ನ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದಾನೆ ಅಂತ ದೂರು ದಾಖಲಿಸೋದಕ್ಕೆ ಅಥವಾ ಗಲಾಟೆ ಮಾಡೋದಕ್ಕೆ ಕಾರಣ ಹುಟ್ಟಾಕೊಳ್ಳೋಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ. ಇದು ಖಂಡಿತ ಇಂದಿರಾ ಕ್ಯಾಂಟೀನೆಲ್ಲ ಇದರ ಲೇಡಿ ಆ ಒಂದು ಕಿರಿಕ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಆಗಿರೋದು. ಸೊ ಅದಕ್ಕೂ ತುಳಸಿ ಶ್ರುತಾ ಬಳ್ಳಾಳ ಅವಳ ಥೀಮಲ್ಲಿ, ಇಮೇಜ್ ಫಾರ್ಮುಲಾ ಥೀಮಲ್ಲಿ ಆಯಾಮ ಕೆಲಸ ಮಾಡ್ತಾ ಇದ್ದಿದ್ದು ಯಾರು, ಇಂದಿರಾ ಕ್ಯಾಂಟೀನ್ ಲೇಡಿ. ಸೊ ಇದರಿಂದ ಎಲ್ಲ ಶ್ರುತಾ ಬಳ್ಳಾಳ್ ಮತ್ತು ಇಂದಿರಾ ಕ್ಯಾಂಟೀನ್ ಲೇಡಿ ಇದೆಲ್ಲ ತುಳಸಿ ಅಂದರೆ ತುಲ್ಲು ಪ್ಲಸ್ ಸಿ ಅಂತ. ಸೊ ಅದನ್ನು ಸಾಮಾನು ತೋರ್ಸೋಕ್ಕೆ ಲೇಡೀಸ್ಗಳು ಮಂಡಿಯಿಂದ ಮೇಲಿಗೆ ಸೀರೆ ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಪಾಸ್ಟ್ 2 ಡೇಸಿಂದಂತೂ ಹೆವಿ ನೋಡ್ತಾನೆ ಇದ್ದೀನಿ. ಅದನ್ನು ರೆಕಾರ್ಡ್ ಮಾಡೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ, ಆ ಮಟ್ಟಿಗೆ ಆಗೋಗಿದೆ ನನ್ನ ಕತೆ. ಸದ್ಯಕ್ಕೆ ನಾನು ಕಂಪ್ಲೇಂಟ್ ಲೆಟ್ರ್ ಬರೆದು ಕಂಪ್ಲೀಟ್ ಮಾಡೋವರೆಗೆ ಅಷ್ಟೊಂದೇನು ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ. ಕಂಪ್ಲೇಂಟ್ ಲೆಟ್ರ್ ಬರೆದು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಾದಮೇಲೆ ಅವ್ರನ್ನ ಹಂಗೆ ಹಿಡಿದು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಡ್ಡಿ ಮಕ್ಕಳನ್ನ.